ದಕ್ಷ ಟಿವಿಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ಥ. ಜಮಖಂಡಿ ಮತಕ್ಷೇತ್ರದ ಶಾಸಕರಾದ ಜಗದೀಶ್ ಕುಡುಗುಂಟಿ ಅವರು ನಗರದ ಜನತೆಯ ದಾರಿಯನ್ನು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮಖಂಡಿ ನಗರದ ಕೊಳಚೆ ಪ್ರದೇಶಗಳಲ್ಲಿ ವಾರ್ಡ್ಗಳಲ್ಲಿ ಭೇಟಿ ನೀಡಿ ಅಲ್ಲಿನ ಜನತೆಗೆ ಹಕ್ಕುಪತ್ರ ನೀಡುವ ಮೂಲಕ ಜಮಖಂಡಿ ನಗರದ ಜನತೆಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡುವ ಜೊತೆಗೆ ನಾನೇ ಹಕ್ಕುಪತ್ರ ನೀಡುತ್ತಿದ್ದೇನೆ, ನನ್ನ ಅವಧಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆಂದು ಜಂಬ ಕೊಚ್ಚಿಕೊಳ್ಳುವುದು ಮೊದಲು ಬಿಡಬೇಕೆಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಕ್ಕುಪತ್ರಗಳ ಕುರಿತು ಕಾಂಗ್ರೆಸ್ಸಿನ ಅವಧಿ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಆಪ್ತ ಕಾರ್ಯದರ್ಶಿಗಳ ಭೇಟಿ ನೀಡಿ ಶಿಫಾರಸು ಮಾಡಿಸಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಅವಧಿಯಲ್ಲಿ. ಕೊಳಚೆ ಪ್ರದೇಶಗಳ ಅಧಿಕಾರಿಗಳಿಗೆ ಎಲ್ಲ ದಾಖಲಾತಿಗಳನ್ನು ನೀಡಿ ಜಮಖಂಡಿ ನಗರದ ಜನತೆಗೆ ಹಕ್ಕುಪತ್ರ ಕೊಡಿಸಬೇಕೆಂದು ಅಧಿಕಾರಿಗಳೇ ತಿಳಿಸಿದ್ದೇವೆ. ಆದರೆ ನೀತಿ ಸಂಹಿತೆ ಬಂದ ಬಳಿಕ ಅದು ಹಾಗೆ ಉಳಿದಿದೆ ಎಂದರು. ಇವಾಗ ಕೆಲವೊಂದಿಷ್ಟು ಕಡೆಗಳಲ್ಲಿ ಹಕ್ಕುಪತ್ರಗಳನ್ನು ನೀಡಿ ತಾವೇ ಕೆಲಸ ಮಾಡುತ್ತಿದ್ದೇವೆ ಎಂದು ಬಿಂಬಿಸುವ ಕೆಲಸ ಕೈ ಬಿಡಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಧುರೀಣರು ಹಾಗೂ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು. ಹಾಗಾದರೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಹೇಳಿದಾದರೇನು ಕೇಳೋಣ ಬನ್ನಿ ವೀಕ್ಷಕರೇ. ಜನವರಿ 23ನೇ ತಾರೀಕಿನ ದಿವಸ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯವರು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಸ್ಲಂ ಬೋರ್ಡ್ ಮುಖಾಂತರ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಉದ್ಘಾಟನೆಯನ್ನು ಮಾಡಿ ಚಾಲನೆಯನ್ನು ಕೊಟ್ಟಿರುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ. ಅದೇ ಪ್ರಕಾರ ಅವತ್ತಿನ ದಿವಸ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ತಾಲೂಕುಗಳ ಹಕ್ಕುಪತ್ರ ವಿತರಣೆಯನ್ನು ಇಲ್ಲಿ ತಿರ್ದಾ ಮತಕ್ಷೇತ್ರದಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅವತ್ತು ಕಾರ್ಯಕ್ರಮ ನಡೀತು. ಅದೇ ದಿವಸ ಜಮಖಂಡಿ ಮತಕ್ಷೇತ್ರವು ಸುಮಾರು 50 ಹಕ್ಕುಪತ್ರಗಳನ್ನು ಸಾಂಕೇತಿಕವಾಗಿ ಕೊಟ್ಟು ಚಾಲನೆ ಕೊಟ್ಟಿರುವಂಥ ಕಾರ್ಯ ಅವತ್ತಿನ ದಿವಸ ನಡೆದಿದೆ. ಇವತ್ತು ಮಾನ್ಯ ಶಾಸಕರು ಅವರೆಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರನ್ನ ಕರ್ಕೊಂಡು ಕೆಲವೊಂದಿಷ್ಟು ಚೌಡಯ್ಯನಗರ ಅಂತ ನಗರಗಳಿಗೆ ಹೋಗಿ ಹಕ್ಕುಪತ್ರ ವಿತರಣೆಯನ್ನು ಮನೆಗೆ ಹೋಗಿ ಹಕ್ಕುಪತ್ರ ವಿತರಣೆ ಮಾಡುವಂಥ ಕೆಲಸ ಮಾಡಕತ್ತಾರೆ. ಇದೆಲ್ಲ ಏನು ತೋರಿಸ್ತಪ್ಪ ಅಂತಂದ್ರೆ ಇವ್ರು ಬಿಂಬಿಸುವಂಥದ್ದು ಏನಾಗತ್ತೈತಿ, ಈ ಹಕ್ಕುಪತ್ರ ಕೊಡಕ್ಕೆ ನಾವೇ ಕಾರಣಕರ್ತರು ಅನ್ನೋಂಗೆ ಇವ್ರು ಬಿಂಬಿಸ್ಲಾಗತ್ತಾರೆ. ಇದೆಲ್ಲ ಸುಳ್ಳಿದು. ನಾನು ಜನರ ಗಮನಕ್ಕೆ ತರುವಂಥದ್ದು ಏನಪ್ಪ ಅಂತಂದ್ರೆ, ಈ ಹಕ್ಕುಪತ್ರ ಕೊಡುವಂಥ ಕೆಲಸ ಇದು ಇವತ್ತಿಂದಲ್ಲ. ನಾವು ಶಾಸಕರಿದ್ದಂಥ ಸಂದರ್ಭದೊಳಗೆ 2021ನೇ ಇಸ್ವಿಯಲ್ಲಿ ನಮ್ಮ ನಗರಸಭೆ ಜಮಖಂಡಿ ನಗರಸಭೆಯಲ್ಲಿ ದಿನಾಂಕ 11ನೇ ತಾರೀಕಿನ ದಿವಸ, ಆಗಸ್ಟ್ ತಿಂಗಳು 11ನೇ ತಾರೀಕಿನ ದಿವಸ 2021ನೇ ಇಸ್ವಿಯಲ್ಲಿ ಇವೆಲ್ಲ ಚೌಡಯ್ಯನಗರ ಆಗಿರ್ಬೋದು, ವಾರ್ಡ್ ನಂಬರ್ 29, 30 ಮಾಲಿಂಗೇಶ್ವರ ಕಾಲನಿ ಆಗಿರ್ಬೋದು, ಈ ರೀತಿ ಹಲವಾರು ಸ್ಲಮ್ ಸಂಬಂಧಪಟ್ಟಂಥ ಏರಿಯಾಗಳನ್ನು ಸ್ಲಮ್ ಬೋರ್ಡಿಗೆ ಹಸ್ತಾಂತರಿಸಬೇಕಂತ ಹೇಳಿ ಜಮಖಂಡಿ ನಗರಸಭೆಯವರು ರೆಸಲ್ಯೂಷನ್ ಮಾಡಿ ಕಳಿಸಿದ್ವಿ. ಅದಾದ ನಂತರ ಸ್ಲಮ್ ಬೋರ್ಡ್ದವರು ನಗರಸಭೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರು. ಅಲ್ಲಿಂದ DC ಪ್ರಪೋಸಲ್ ಹೋಗಿ DC ಅವರು ಅದನ್ನು ಸ್ಲಮ್ ಬೋರ್ಡಿಗೆ ಹಸ್ತಾಂತರಿಸಬೇಕಂತ ಹೇಳಿ ಕೆಲವೊಂದಿಷ್ಟು ಆರ್ಡರ್ಗಳಾದವು. ಇವೆಲ್ಲ ಆಗಿದ್ದು 2023 ಪೂರ್ವದಲ್ಲಿ. ಲಾಸ್ಟಿಗೆ ಫೈನಲ್ ನೋಟಿಫಿಕೇಶನ್ ನಮ್ಮ ಜಮಖಂಡಿ ನಗರಸಭೆಯವರು ಮಾರ್ಚ್ 2023 ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇವೆಲ್ಲ ಏರಿಯಾದ್ದು ನಾವು ಹಕ್ಕುಪತ್ರ ವಿತರಣೆ ಮಾಡೋರಿದ್ದೀವಿ, ಇದಕ್ಕೇನಾದರೂ ಸಂಬಂಧಪಟ್ಟಂಥ ತಂಟೆ ತಕರಾರು ಇದ್ರೆ, ಅಬ್ಜೆಕ್ಷನ್ ಇದ್ರೆ ಕೊಡ್ಬೋದು ಅಂತೇಳಿ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋಕೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಮುಂದೆ ಅದು 7 ದಿವಸದ ಕಾಲಾವಕಾಶ ಇರ್ತೈತಿ, ಯಾವುದೂ ಅಬ್ಜೆಕ್ಷನ್ ಬರಂಗಿಲ್ಲ. ಅಷ್ಟೊತ್ತಿಗೆ ನಾವು ಇದನ್ನ ಹಕ್ಕುಪತ್ರ ಕೊಡಬೇಕು ಅನ್ನೋ ಅಷ್ಟೊಳಗೆ ನಮಗೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಬಂದ್ಬಿಡ್ತೈತಿ. ಹೀಗಾಗಿ ನಾವು ಈ ಹಕ್ಕುಪತ್ರ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಿರಲಿಲ್ಲ. ತದನಂತರ ಅಲ್ಲಿಂದ ಇಲ್ಲಿವರೆಗೆ ಈ 2.5 ವರ್ಷ ಯಾಕೆ ಕಳೆದು ಹೋಯಿತು ಗೊತ್ತಾಗಲಿಲ್ಲ. ಯಾವಾಗ ಒಂದು ಶಾಸಕರು ಈ ನಗರಸಭೆ ಅಧ್ಯಕ್ಷನ ಮತ್ತು ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಳ್ಳೋದನ್ನ ಅವರೇ ಒಬ್ಬರೇ ಇದನ್ನ ಹಕ್ಕುಪತ್ರ ವಿತರಣೆ ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡಿದ್ರು. ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಅದನ್ನು ವಿರೋಧ ಮಾಡಿ, ಇಲ್ಲ ನೀವು ಏನೇ ಮಾಡೋದಾದ್ರೂ ನಮಗೆಲ್ಲ ಮೊದಲು ನೀವು ತಾರೀಕು ಮುಂಚಿತವಾಗಿ ತಿಳಿಸಿ ನಮ್ಮ ಡೇಟ್ ತೊಗೊಂಡು ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅದು ವಿರೋಧ ಆಗಿತ್ತು. ಆದರೆ ಇವತ್ತು ನನ್ನ ವಿಚಾರ ಏನಪ್ಪ ಅಂತಂದ್ರೆ, ಇದು 2-3 ವರ್ಷದಿಂದ ಇದರ ಪ್ರಯತ್ನ ನಾವಾಗಲಿ, ನಮ್ಮ ನಗರಸಭೆ ಸದಸ್ಯರಾಗಲಿ, ನಮ್ಮ ನಗರಸಭೆ ಅಧ್ಯಕ್ಷರು ನಾವೆಲ್ಲ ಸೇರಿ ಇದನ್ನು ಪ್ರಯತ್ನ ಮಾಡಿದ್ರ ಮುಖಾಂತರ ಇವತ್ತು ಈ ಹಕ್ಕುಪತ್ರ ವಿತರಣೆ ಮಾಡುವಂಥ ಕಾರ್ಯ ನಡೀತಾ ಇದೆ. ಹೊರತಾಗಿ ಇವತ್ತಿನ ಶಾಸಕರದು ಇದಕ್ಕೆ 0 ಕೊಡುಗೆ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಎಸ್.